ನಿಮ್ ಲೈಫ್ ಅಲ್ಲಿ ಯಾವಾಗಾದ್ರೂ ಯಾರೋ ಏನೋ ಹೆಲ್ಪ್ ಕೇಳಿದಾಗ ಅವರಿಗೆ ನೋ ಅಂತ ಹೇಳೋಕ್ ಆಗ್ದಲೆ ತುಂಬಾ ಕಷ್ಟಪಟ್ಟು ನಿಮಗೆ ಇಷ್ಟ ಇಲ್ಲ ಅಂದ್ರೂ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ನಿಮ್ಮ ಆಸೆ ಆಕಾಂಕ್ಷೆ ನಿಮ್ಮತನವನ್ನ ಪಕ್ಕಕ್ಕಿಟ್ಟು ಎಸ್ ಅಂತ ಹೇಳಿದ್ದೀರಾ? ಎಲ್ಲಿ ಎದುರುಗಡೆ ನಿಂತಿರೋರು ಬೇಜಾರ್ ಮಾಡ್ಕೊಬಿಡ್ತಾರೋ ಅಂತ ಹೇಳಿ ಅತಿಯಾಗಿ ಒಳ್ಳೆತನ, ಗುಡ್ ಬಾಯ್ ಗುಡ್ ಗರ್ಲ್ ಆಗಿ ಯಾವಾಗ್ಲೂ ಎಲ್ರತ್ರ ಅನ್ನಿಸ್ಕೋಬೇಕು ಅನ್ನೋ ಕ್ಯಾಟಗರಿ ನಿಮ್ದಾಗಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ. 3, 2, 1. ಒಂದೂರಲ್ಲಿ ಒಬ್ಬ ಇದ್ದ. ಅವನು ತುಂಬಾನೇ ಒಳ್ಳೆಯವನು. ಎಷ್ಟು ಒಳ್ಳೆಯವನಂದ್ರೆ ಒಂದಿನ ಆ ಇಡೀ ಊರಿಗೆ ಕತ್ಲೆ ಆವರಿಸ್ಬಿಡುತ್ತೆ. ಕತ್ಲೆ ಆವರಿಸಿದಾಗ ಸೊ ಯಾರ ಮನೇಲೂ ಬೆಳಕಿರಲ್ಲ, ಎಲ್ರೂ ಕೂಡ ತುಂಬಾ ಬೇಜಾರಲ್ಲಿರ್ತಾರೆ. ಆದ್ರೆ ಇವನ್ ಹತ್ರ ಅಂದ್ರೆ ಆ ಒಳ್ಳೆ ವ್ಯಕ್ತಿ ಏನಿರ್ತಾನೆ ಅವನ ಹತ್ರ ಒಂದೇ ಒಂದು ಕ್ಯಾಂಡಲ್, ಮೇಣದ ಬತ್ತಿ ಇರುತ್ತೆ. ಸೊ ಅವನ್ ಏನ್ ಮಾಡ್ತಾನೆ, ಆ ಮೇಣದ ಬತ್ತಿನ ಹಿಂಗ್ ನೋಡ್ತಾ ಇರ್ತಾನೆ. ಅಷ್ಟ್ರಲ್ಲಿ ಒಬ್ಬೊಬ್ರಾಗೆ ಬಂದು ನಮಿಗೂ ಸ್ವಲ್ಪ ಬೆಳಕ್ ಕೊಡು, ನಮಗೂ ಸ್ವಲ್ಪ ಬೆಳಕ್ ಕೊಡು ಅಂದ್ಬಿಟ್ಟು ಅವ್ನ್ ಏನ್ ಮಾಡ್ತಾನೆ, ಎಲ್ರ ಮನೆಗೂ ಹೋಗಿ ಬೆಳಕನ್ನ ಹಚ್ಚಿ ಅಂದ್ರೆ ದೀಪ ಹಚ್ಚೋದ್ ಮಾಡ್ತಿರ್ತಾನೆ. ಸೊ ಎಲ್ರ ಮನೇಲೂ ಬೆಳಕಾಗುತ್ತೆ. ಸೊ ಇಡೀ ಊರಲ್ಲಿರೋ ಪ್ರತಿಯೊಬ್ರು ಮನೇಲೂ ಬೆಳಕ್ ಬರುತ್ತೆ, ಎಲ್ರ ಮುಖದಲ್ಲೂ ನಗು ಇರುತ್ತೆ, ಊರಲ್ಲೆಲ್ಲ ಖುಷಿ ಇರುತ್ತೆ. ಸೊ ಅವ್ರ ಖುಷಿ ನೋಡ್ತಾ ನೋಡ್ತಾ ಅವ್ನ್ ಒಂದ್ ವಿಷಯ ಗಮನಿಸ್ಲಿಲ್ಲ. ಅವನ್ ಕೈಯಲ್ಲಿದ್ದಂತ ಆ ಮೇಣದ ಬತ್ತಿ ಅಂದ್ರೆ ಅವನ ಒಂದು ಕ್ಯಾಂಡಲ್ ಪೂರ್ತಿ ಕರ್ಗ್ ಹೋಗಿ ನಂದ್ ಹೋಗಿರುತ್ತೆ. ಸೊ ಇಡೀ ಊರೇ ಬೆಳಕಲ್ಲಿರುತ್ತೆ, ಆದ್ರೆ ಇವನ್ ಮಾತ್ರ ಕತ್ಲಲ್ಲಿರ್ತಾನೆ. ಇಡೀ ಊರಿಗೆ ಬೆಳಕು ಕೊಟ್ಟ ವ್ಯಕ್ತಿ ಅವನು, ಆದ್ರೆ ಅವನೀಗ ಕತ್ಲಲ್ಲಿದ್ದಾನೆ. ಈ ಕಥೆ ತುಂಬಾ ಚಿಕ್ಕದ್ ಅನ್ಸ್ಬೋದು, ಆದ್ರೆ ಈ ಕಥೆಲಿರೋ ಅರ್ಥ ತುಂಬಾ ಡೀಪ್ ಆಗಿದೆ. ಯಾಕಂದ್ರೆ ನಮ್ ಸೊಸೈಟಿ ನಮ್ಮನ್ನೆಲ್ಲ ಹೇಗ್ ಬೆಳೆಸಿದೆ ಅಂದ್ರೆ ಎಲ್ರಿಗೂ ಒಳ್ಳೆಯವರಾಗಿರ್ಬೇಕು, ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದೆ. ಆದ್ರೆ ಅದಕ್ಕೂ ಒಂದು ಬೌಂಡ್ರಿ ಇರುತ್ತೆ, ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಅನ್ನೋದನ್ನ ಮಾತ್ರ ಹೇಳ್ಕೊಟ್ಟಿಲ್ಲ. ಎಲ್ಲರಿಗೂ ಎಲ್ಲದಕ್ಕೂ ಎಸ್ 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 ಅಂತ ಹೇಳ್ತಾ ಹೋದ್ರೆ ನಮಗ್ ನಾವೇ ಒಂದು ಬಿಗ್ ನೋ ಆಗಿರ್ತೀವಿ. ಸೊ ಹಾಗಾಗಿ ಇವತ್ತಿಂದ ಒಂದ್ ಸಣ್ಣ ಬದಲಾವಣೆ ಮಾಡ್ಕೊಳ್ಳೋಣ. ಸೊ ಇನ್ಮೇಲಿಂದ ನೋ ಅನ್ನೋದನ್ನ ಹೇಳೋದನ್ನ ಕಲಿಯೋಣ. ಯಾಕಂದ್ರೆ ನೋ ಅನ್ನೋದು ಒಂದ್ ಕೆಟ್ಟ ಪದ ಅಲ್ಲ. ಇದು ನಿಮ್ಮ ಮೆಂಟಲ್ ಪೀಸ್, ಮಾನಸಿಕ ನೆಮ್ಮದಿ ಜೊತೆಗೆ ನಿಮ್ಮ ಪ್ರೈವೇಟ್ ಸ್ಪೇಸ್ ನ ಕಾಪಾಡುವಂತ ಒಂದು ಪ್ರೀತಿಯ ಬೌಂಡ್ರಿ ಅಂತಾನೆ ಹೇಳ್ಬೋದು. ಸೊ ನೀವು ಯಾವ ಕ್ಯಾಟಗರಿ? ಎಲ್ಲದಕ್ಕೂ ಎಸ್ ಅಂತ ಹೇಳೋ ಕ್ಯಾಟಗರಿನಾ ಅಥವಾ ಎಲ್ಲದಕ್ಕೂ ನೋ ಅಂತ ಹೇಳೋ ಕ್ಯಾಟಗರಿನಾ? ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನವ್ಯ ಶೆಟ್ಟಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಕೊನೆಯದಾಗಿ ಟೇಕ್ ಕೇರ್ ಅಂಡ್ ಹ್ಯಾಪಿ ಲಿವಿಂಗ್.